రాజధాని బెంగళూరులోని విధానసౌధ ప్రాంగణంలో కర్ణాటక కట్టడ కార్మికులు మరియు నిర్మాణ కార్మికుల కోసం మొబైల్ ఆరోగ్య వాహనాలను ప్రారంభించారు. ఈ కార్యక్రమంలో ముఖ్యమంత్రి సిద్ధరామయ్య, ఉప ముఖ్యమంత్రి డి.కే. శివకుమార్, కార్మిక శాఖ మంత్రి సంతోష్ లాడ్ పాల్గొన్నారు. కార్మిక శాఖ మంత్రి మాట్లాడుతూ కార్మికులకు మెరుగైన వైద్య సేవలు మరియు ఆరోగ్య పరీక్షలను అందించేందుకు ఈ 2 మొబైల్ హెల్త్ వాహనాలను అందుబాటులోకి తీసుకొచ్చినట్లు ఆయన తెలిపారు. ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶಾಸಕರಾದಂಥ ವಿಜ್ವಾನ್ ಹರ್ಷದ್ ಅವರ, ಕಾರ್ಮಿಕ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳು, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಮಹನೀಯರೇ ಮತ್ತು ಮಹಿಳೆಯರೇ, ಮಾಧ್ಯಮದ ಹಿರಿಯರು, ನಿನ್ನೆ ಈ ಕಾರ್ಯಕ್ರಮ ನಡೆಯಬೇಕು. ನನಗೆ ಮೈ ಹುಷಾರಿದ್ದೇ ಇರೋದ್ರಿಂದ ನಾನು ವಿಧಾನಸಭೆಗೆ ಬರೋಕ್ಕಾಗಲಿಲ್ಲ. ಸಂತೋಷ್ ಲಾಡ್ ಅವರು ಮಾತಾಡಿದರು. ನಾನು ಹೇಳಿದೆ, ನಾನೇ ಬರಬೇಕು ಅನ್ನೋದಾದರೆ ನಾಳೆಗೆ ಈ ಕಾರ್ಯಕ್ರಮವನ್ನು ಇಲ್ಲ ಅಂತಂದರೆ ಹೇಳಿದ್ದೇವೆ. ಇಲ್ಲ ನೀವೇ ಬರಬೇಕು ಅಂತ ಹೇಳೋದ್ರಿಂದ ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಬಹಳ ವಿನೂತನವಾದಂಥ ಒಂದು ಕಾರ್ಯಕ್ರಮ. ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು, ನನ್ನ ತಂದೆ ಸಮಾನಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರೇ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸ್ನೇಹಿತರು, ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ವಿಜ್ವಾನ್ ಹರ್ಷದ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಆರಂಭದಲ್ಲಿ ಕಾರ್ಮಿಕ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಗಳಾದ ಡಾಕ್ಟರ್ ಎನ್ ವಿ ಪ್ರಸಾದ್ ಸ್ವಾಗತ ಹಾಗೂ ಆರಂಭಿಕ ನುಡಿಗಳನ್ನು ನುಡಿಬೇಕಾಗಿದ್ದೇನೆ. ಇವತ್ತು 100 ಸಂಚಾರಿ ಆರೋಗ್ಯ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ, ಇಲಾಖೆ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಮಾರ್ಗದರ್ಶಕರಾಗಿ ನಿಂತಿದ್ದಂಥ ಸನ್ಮಾನ್ಯ ಕಾರ್ಮಿಕ ಇಲಾಖೆ ಸಚಿವರು ಸಂತೋಷ್ ಲಾಡ್ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಮೊದಲ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ.